ನಮಸ್ಕಾರ ಕನ್ನಡ ಜನತೆಗೆ. ಆ, ಪುಸ್ತಕ ಪರಿಚಯ. ಇವತ್ತಿನ ಪುಸ್ತಕ ಆ, ಕನ್ನಡದ ಈಗ ಪ್ರಚಲಿತವಾಗಿರತಕ್ಕಂಥ ಒಂದು ಪುಸ್ತಕ ಹೇಳಿ ಹೋಗು ಕಾರಣ. ಈ ಪುಸ್ತಕದ ಬಗ್ಗೆ ಹಲವಾರು ರೀತಿ ನೀವು ಕೇಳಿರ್ತೀರ. ಈ ಪುಸ್ತಕವನ್ನ ರವಿ ಬೆಳಗೆರೆ ಅವರು ಬರೆದಿರ್ತಾರೆ. ಅವರ ಪದಗಳು, ಅವರ ಅಕ್ಷರಗಳಿಗೆ ನಾನೊಬ್ಬ ಒಳ್ಳೆ ಅಭಿಮಾನಿಯಾಗಿದ್ದೀನಿ ನಿಜವಾಗಿಯೂ. ಯಾಕೆ ಅಂದ್ರೆ ಆ ಭಾವನೆಗಳನ್ನ ಒಂದೊಂದು ಪದಗಳಲ್ಲಿಯೂ ತುಂಬಿ ಇಡೀ ಪುಸ್ತಕವನ್ನ ಬರೆದಿದ್ದಾರೆ. ಈ ಪುಸ್ತಕ ಇದೊಂದು ಪುಸ್ತಕ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಇದು ಪ್ರತಿಯೊಬ್ರು ಈ ಪುಸ್ತಕದಲ್ಲಿ ಜೀವಿಸ್ತಾರೆ. ನಾನು ಹಿಮವಂತ, ನಾನು ಪ್ರಾರ್ಥನಾ, ನಾನು ಊರ್ಮಿಳಾ, ಹೀಗೆ ಆ ಪಾತ್ರವನ್ನ ತಾನಾಗಿ ಮಾಡಿಕೊಂಡು ಒಂದು ಕಡೆಯಿಂದ ಓದೋದಕ್ಕೆ ಶುರು ಮಾಡಿದ್ರೆ ಪ್ರತಿಯೊಬ್ಬರ ದೃಷ್ಟಿಕೋನದಲ್ಲೂ, ಅಂದ್ರೆ ಪ್ರತಿಯೊಂದು ಪಾತ್ರದ ದೃಷ್ಟಿಕೋನದಲ್ಲೂ ಅವ್ರು ಮಾಡಿರ್ತಕ್ಕಂಥದ್ದು ಸರಿ, ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನೋ ಒಂದು ವಿಚಾರಗಳನ್ನ ಇದು ತಂದು ಇಡುತ್ತೆ. ಕೊನೆಗೂ ಆ ಕಾರಣ ಯಾಕೆ, ಈ ಪುಸ್ತಕ ಏನಾಯ್ತು, ಈ ಕತೆ ಯಾಕೆ ಹೀಗಾಯ್ತು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆ ಅಂದ್ರೆ ಪ್ರೀತಿ, ಪ್ರೇಮ, ಅದರ ಬಗ್ಗೆ ಅಂತರಾಳವಾಗಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದು. ಭಾವನೆಗಳನ್ನ ತುಂಬಿ ಇಟ್ಟಿರ್ತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕದ ಕಥೆ ಏನಪ್ಪಾ ಅಂದ್ರೆ, ಪ್ರಾರ್ಥನಾ ಎಂಬತಕ್ಕಂಥ ಹುಡುಗಿ ಹಿಮವಂತ ಎಂಬ ಹುಡುಗನ ಜೊತೆ ಚನ್ನರಾಯಪಟ್ಟಣದಿಂದ ಬರೀ ಕಾಲಲ್ಲಿ ನಡ್ಕೊಂಡು ಶಿವಮೊಗ್ಗಗೆ ಬರ್ತಾರೆ. ಅಲ್ಲಿ ತನ್ನ ಬದುಕನ್ನ ಕಟ್ಕೋಬೇಕು ಅನ್ನೋ ಒಂದು, ಹಿಮವಂತನ ಜೊತೆನೇ ನನ್ನ ಬದುಕನ್ನ ಕಟ್ಕೋಬೇಕು, ಅವನೇ ನನಗೆಲ್ಲ ಎಂದು ಪ್ರೀತಿಸೋಕೆ ಶುರು ಮಾಡ್ತಾಳೆ. ಹಾಗೆ ಹಿಮವಂತ ಕೂಡ ಅಷ್ಟೇ, ತನ್ನ ತಾಯಿಯಷ್ಟೇ ಗೌರವ ಕೊಟ್ಟು ಪ್ರೀತಿಸ್ತಾನೆ ಅವಳನ್ನ. ಅವನು ಅವಳನ್ನ ನೋಡಿದ ಕೂಡಲೇ ಅವಳನ್ನ ಮೊದಲು ಡಾಕ್ಟರ್ ಮಾಡಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾನೆ. ಯಾಕಂದ್ರೆ ಪ್ರಾರ್ಥನೆಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಕನಸಿರುತ್ತೆ. ಅದನ್ನ ಹಿಮವಂತನಿಗೆ ಹೇಳ್ಕೊತಾಳೆ. ಆದ್ರೆ ಹಿಮವಂತ ಒಬ್ಬ ಮಿಠಾಯಿ ಮಾರೋ ಹುಡುಗ. ಅವನ ಹತ್ರ ದಿನನಿತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಮಾತ್ರ ಇರುತ್ತೆ ಸಾಧ್ಯ. ಡಾಕ್ಟರ್ ಮಾಡ್ಬೇಕು ಅಂದ್ರೆ ಸಾಕಷ್ಟು ಹಣ ಬೇಕು. ಆದ್ರೆ ಹಿಮವಂತ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾನೆ. ಪ್ರಾರ್ಥನಾನ ಡಾಕ್ಟರ್ ಮಾಡ್ತೀನಿ, ಪ್ರಾರ್ಥನಾ ಲೇಔಟ್ ಅಂತ ಕಟ್ತೀನಿ, ಪ್ರಾರ್ಥನಾ ಹಾಸ್ಪಿಟಲ್ ಅಂತ ಕಟ್ಟಿ ಅವಳನ್ನ ಅಲ್ಲಿ ನಾನು ಡಾಕ್ಟರ್ನಾಗಿ ನೋಡ್ಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾನೆ. ಅದಕ್ಕೋಸ್ಕರ ರಾತ್ರಿ ಹಗಲು ಎಲ್ಲವನ್ನೂ ದುಡಿತಾನೆ. ಯಾಕೆಂದ್ರೆ ಅವನಿಗೆ ಪ್ರಾರ್ಥನಾ ಮೇಲೆ ಒಂದು ನಂಬಿಕೆ ಇತ್ತು. ಅವಳು ಎಲ್ಲವನ್ನು ಬಿಟ್ಟು ನನಗೋಸ್ಕರ ಬಂದಿದ್ದಾಳೆ, ನನ್ನನ್ನ ಅಷ್ಟೇ ಪ್ರೀತಿಸ್ತಾ ಇದ್ದಾಳೆ, ಅವಳಿಗೋಸ್ಕರ ನಾನು ಏನಾದ್ರೂ ಮಾಡಬೇಕು, ಇದೇ ಅಲ್ವಾ ಪ್ರೇಮ ಅಂದ್ರೆ, ಪ್ರೀತಿಸೋಗೋಸ್ಕರ ಏನಾದ್ರೂ ಮಾಡೋದು ಅಂತ ಒಂದು ಕನಸನ್ನು ಕಾಣ್ತಾನೆ. ಹಾಗೆ ಅದಕ್ಕೋಸ್ಕರ ದುಡಿತಾನೆ. ಅವಳನ್ನ ಡಾಕ್ಟರ್ ಆಗಿ ದಾವಣಗೆರೆಗೆ ಒಂದು ಓದೋದಕ್ಕೆ ಕಳಿಸ್ತಾನೆ. ಅವಳಿಗೆ ಅಲ್ಲಿಗೆ ಹಣವನ್ನ ತಿಂಗಳು ತಿಂಗಳು ಕಳಿಸ್ತಾ ಇರ್ತಾನೆ. ಆದ್ರೆ ಪ್ರಾರ್ಥನಾ ಆ ಅದೇಗೋ ಅವಳ ರೂಮ್ಮೇಟ್ ಊರ್ಮಿಳಾ ಜೊತೆಯಿಂದ ದೇಬು ಅಂತಕ್ಕಂಥ ಒಬ್ಬ ಹುಡುಗನ ಪರಿಚಯ ಆಗ್ತಾಳೆ. ಅವನ ಶ್ರೀಮಂತಿಕೆ, ಅವನಲ್ಲಿರ್ತಕ್ಕಂಥ ಒಂದು ಸೌಂದರ್ಯ, ಹಾಗೆ ಅದೇನೋ ಗೊತ್ತಿಲ್ಲದೆ ಮಾರು ಹೋಗ್ತಾಳೆ. ಅವನ ಜೊತೆ ತುಂಬಾ ಕ್ಲೋಸ್ ಆಗ್ತಾಳೆ. ಹಾಗೆ ಪ್ರೀತಿ, ಪ್ರೇಮ ಅಂತಕ್ಕಂಥದ್ದು ಕೂಡ ಅವರ ನಡುವೆ ಬೆಳೆಯುತ್ತೆ. ಅವಳು ಬರ್ತಾ ಬರ್ತಾ ಹಿಮವಂತನ ಮರಿತಾ ಬರ್ತಾಳೆ. ಮರೆಯೋದು ಅಂದ್ರೆ ಅವನಿಂದ ಹಣ ಇಸ್ಕೋತಾಳೆ. ಆದ್ರೆ ಅವನ್ನ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಮವಂತನ ಅವಳು ದೇವರು ಅಂತ ಕರಿತಾ ಇರ್ತಾಳೆ. ಮೊದಲು ಅವಳು ಮನೆಯಿಂದ ಬಿಟ್ಟು ಹೋಗ್ಬೇಕಾದ್ರೆ ದೇವರಿಗೆ ಯಾರಾದ್ರೂ ಮೋಸ ಮಾಡ್ತಾರೆ ಅಂತ ಕೇಳಿರ್ತಾಳೆ. ಕೊನೆಗೆ ದೇವರನ್ನ ಗೌರವಿಸಬಹುದೇ ಹೊರತು ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ, ಪ್ರೀತಿಸೋದಕ್ಕೆ ಮನುಷ್ಯರೇ ಆಗ್ಬೇಕು ಅಂತ ಹೇಳಿ ಅವಳು ದೇವುವಿನ ಜೊತೆ ಆ ಮುಂದೆ ಹೋಗ್ತಾಳೆ. ಹಾಗೆ ಅವರಿಬ್ಬರಿಗೆ ನಿಶ್ಚಿತಾರ್ಥ ಕೂಡ ಆಗುತ್ತೆ. ಹಿಮವಂತನಿಗೆ ಗೊತ್ತಿರೋದಿಲ್ಲ. ಎಲ್ಲವೂ ಆದ ನಂತರ ಅವಳು ಬಂದು ಹಿಮವಂತನಿಗೆ ಹೇಳ್ತಾಳೆ. ಅವಾಗ ಹಿಮವಂತನಿಗೆ ಎದೆಗೆ ಸಿಡಿಲು ಹೊಡೆದಾಗುತ್ತೆ. ಯಾಕೆ ಅಂದ್ರೆ ಅವನು 5 ವರ್ಷದ ಮುಂದಿನ ಪ್ಲಾನ್ ಮಾಡಿ ಅವಳಿಗೆ ಏನೇನು ಬೇಕು, ಅವಳು ಯಾವ ರೀತಿ ಇರಬೇಕು ಅನ್ನೋ ಒಂದು ಕನಸಿಗೆ ಅವನು ದಿನವೂ ಶ್ರಮಿಸ್ತಾ ಇರ್ತಾನೆ. ದಿನಕ್ಕೆ ಒಂದೇ ಹೊತ್ತು ಊಟ ಮಾಡಿ ಅದಕ್ಕೋಸ್ಕರ ಶ್ರಮಿಸ್ತಾ ಇರ್ತಾನೆ. ಅವನ ಕನಸೆಲ್ಲ ನೀರಾಗಿರುತ್ತೆ. ಇದ್ರ ಬಗ್ಗೆ ಅವನಿಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಆದ್ರೂ ಕೂಡ ಹಿಮವಂತ ಅನ್ನೋ ಒಂದು ವ್ಯಕ್ತಿತ್ವನ ಯಾವ ರೀತಿ ತೋರಿಸಿದ್ದಾರೆ ಈ ಪುಸ್ತಕದಲ್ಲಿ ಅಂದ್ರೆ, ಅವನೊಂದು ಗೌರವಕ್ಕೆ ಇನ್ನೊಂದು ಮುಖ ಅಂತ ಹೇಳ್ಬೋದು. ಮತ್ತೆ ಅವನೊಂದು ದಿಟ್ಟ ನಾಯಕ ಅಂತಾನೆ ಹೇಳ್ಬೋದು. ಅವನು ಯಾವ್ದನ್ನು ಬೇಕಾದ್ರೂ ಕಲ್ಲಿನ ರೀತಿ ಅವನು, ಆ ತರ ಪಾತ್ರವನ್ನು ತೋರಿಸಿದ್ದಾರೆ. ತುಂಬಾ ಒಳ್ಳೆ ಪಾತ್ರವಾಗಿ ಕಾಣಿಸ್ಕೊಳ್ಳೋದು ಹಿಮವಂತ. ಇದ್ರ ಜೊತೆಗೆ ಊರ್ಮಿಳೆ ತನಗೆ ಗೊತ್ತಿಲ್ಲದೆ ಕೂಡ ಹಿಮವಂತನ ಪ್ರೀತಿಸೋದಕ್ಕೆ ಶುರು ಮಾಡಿರ್ತಾಳೆ. ಅವಳೊಬ್ಳು ನಾರ್ಮಲ್ ಆಗಿ ಬೇರೆ ಹುಡುಗಿರ ತರ ಇರಲ್ಲ ಅವಳು, ಹುಡುಗರ ತರನೇ ಜೀವನ ಮಾಡ್ತಾ ಇರ್ತಾಳೆ ಅವಳು. ಆದ್ರೆ ಹಿಮವಂತನ ನೋಡಿ, ಅವನಲ್ಲಿರ್ತಕ್ಕಂಥ ಗೌರವ, ಅವನ ಒಂದು ವ್ಯಕ್ತಿತ್ವವನ್ನು ನೋಡಿ ಅವಳು ತುಂಬಾ ಬದಲಾಗಿ ಹಿಮವಂತನ ಪ್ರೀತಿಸೋಕೆ ಶುರು ಮಾಡಿರ್ತಾಳೆ. ಆದ್ರೆ ಹಿಮವಂತ ಅನ್ನೋನು ಪ್ರಾರ್ಥನನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇರ್ತಾನೆ. ಪ್ರಾರ್ಥನಾ ಮಾಡಿದ ಮೋಸವನ್ನ ಸಹಿಸ್ಕೊಳಕ್ಕಾಗೋದಿಲ್ಲ. ಅವನು ಮತ್ತೆ ಸೇಡ್ ತೀರ್ಸ್ಕೊತೀನಿ ಅಂತ ಹೊರಡ್ತಾನೆ. ಆದ್ರೆ ಪ್ರಾರ್ಥನಾ ಪ್ರೀತಿ ಮಾಡಿ ಅವಳಿಗೆ ಮೋಸ ಮಾಡೋದಕ್ಕೆ ಅವನಿಗೆ ಸಂಪೂರ್ಣವಾಗಿ ಆಗೋದಿಲ್ಲ. ಯಾಕೆ ಅಂದ್ರೆ
ಒಂದು ಸಲ ಪ್ರೀತಿ ಅಂತ ಮಾಡಿದ್ರೆ ಮತ್ತೆ ಅವರಿಗೆ ಮೋಸ ಮಾಡಬೇಕು ಅಂತ ಅನ್ಸೋದಿಲ್ಲ ನಿಜವಾಗಿಯೂ. ಅದಕ್ಕೋಸ್ಕರ ಅವನು ಆ ಮೋಸ ಮಾಡಬೇಕು ಅಂತ ಹೊರಟಿರೋ ಹೆಜ್ಜೆನ ಹಿಂದಕ್ಕೆ ತಗೋತಾನೆ. ಮತ್ತೆ ಆ ಪ್ರಾರ್ಥನಾ ಮತ್ತೆ ದೇಬುವನ್ನ ಅವನೇ ಈ ಪ್ರಾರ್ಥನಾ ಲೇಔಟ್, ಪ್ರಾರ್ಥನಾ ಹಾಸ್ಪಿಟಲ್ಗೆ ಕರೆಸಿ ಅವರಿಬ್ಬರಿಗೆ ಆ ವಾರಸ್ದಾರಿಕೆಯನ್ನು ಕೊಟ್ಟು ಅವನು ಮತ್ತೆ ಎಲ್ಲಿಂದ ಹೊರಟಿದ್ನೋ, ಯಾವ ಮಿಠಾಯಿ ಮಾರ್ತಾ ಇದ್ನೋ, ಮತ್ತೆ ಯಾವ ರೂಮ್ ಇಂದ ಹೊರಟಿದ್ನೋ ಆ ಸ್ಥಳಕ್ಕೆ ಹೋಗಿ ಮತ್ತೆ ಜೀವಿಸೋಕೆ ಶುರು ಮಾಡ್ತಾನೆ. ಎಲ್ಲವನ್ನೂ ತ್ಯಾಗ ಮಾಡಿ, ಪ್ರೀತಿಯನ್ನು ತ್ಯಾಗ ಮಾಡಿ, ತಾನು ಮಾಡಿದ ಕನಸನ್ನು, ತಾನು ನಡೆಸಬೇಕು ಅಂದ್ಕೊಂಡಿರೋ ಒಂದು ಕನಸನ್ನು ಕೂಡ ತ್ಯಾಗ ಮಾಡಿ ಕೊನೆಗೆ ಸಾಮಾನ್ಯ ವ್ಯಕ್ತಿಯಾಗಿ ಜೀವಿಸ್ತಾನೆ. ಇಲ್ಲಿ ಹಿಮವಂತ ಎನ್ನೋ ಪಾತ್ರ ಹಲವಾರು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿರ್ತಕ್ಕಂಥ ಜೀವಗಳಿಗೆ, ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಾನೇ ಇದು ಅನ್ನೋ ಒಂದು ಭಾವನೆ ಬರುತ್ತೆ. ಈ ಪುಸ್ತಕ ಓದ್ತಾ 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 ಭಾವನೆಗಳ ಸಾಗರದ ಆಳಕ್ಕೆ ಕರ್ಕೊಬರುತ್ತೆ. ನಾನು ಈ ಪುಸ್ತಕವನ್ನ ಮುಗಿಸಿದ್ದೀನಿ, ಆದ್ರೆ ಇದರಲ್ಲಿರ್ತಕ್ಕಂಥ ಭಾವನೆಗಳಿಂದ ಆಚೆ ಬರೋದಕ್ಕೆ ತುಂಬಾ ಸಮಯ ತಗೊಳುತ್ತೆ ಅಂತ ಅನ್ಸುತ್ತೆ. ನನಗೆ ಮತ್ತೊಮ್ಮೆ ಈ ಪುಸ್ತಕವನ್ನ ಓದ್ಬೇಕು ಅನ್ಸಿದೆ. ನಿಜವಾಗಿಯೂ ಈ ಪುಸ್ತಕದ ಒಂದು ಮಹಿಮೆನೇ ಆಗಿದೆ. ಈ ಪುಸ್ತಕವನ್ನ ಯಾರಾದ್ರೂ ಸಮಯ ಸಿಕ್ಕಾಗ ಆದ್ರೂ ಕೂಡ ಒಂದ್ಸಲ ಓದೋದಕ್ಕೆ ಅಂತ ಶುರು ಮಾಡಿ. ಯಾಕೆಂದ್ರೆ ಈ ಪುಸ್ತಕ ಅದನ್ನ ತೆಗೆದಿಡೋದಕ್ಕೆ ಬಿಡೋದಿಲ್ಲ, ಅದಾಗೆ ಸೆಳೆಯುತ್ತೆ ಆ ಪುಸ್ತಕ. ಅದರಲ್ಲಿರೋ ಭಾವನೆನೇ ಆಗಿದೆ. ಮುಂದೆ ಹೀಗೆ ನಾನು ಪುಸ್ತಕವನ್ನ ವಿವರಣೆ ಕೊಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.